ವಿನಯ್ ರಾಜ್ಕುಮಾರ್ ಅವ್ರಿಗೊಂದು ಬ್ರೇಕ್ ಫಿಲಮು ಭಾಳ ಚೆನ್ನಾಗಿದೆ. ಎಲ್ಲ ಗ್ರಾಮಾಂತರದ ಎಲ್ಲ ಮಕ್ಕಳು ಇವತ್ತೊಂದು ಕನ್ನಡ ಚಿತ್ರರಂಗನ ಚಿತ್ರಮಂದಿರದಲ್ಲೇ ನೋಡೋ ಅಂಥ ಚಿತ್ರ. ದಯಮಾಡಿ ಎಲ್ಲ ಬಂದು ಕನ್ನಡ ಚಿತ್ರನ ನೋಡಿಸಿ ಬೆಳೆಸಿ. ವಿನಯ್ ರಾಜ್ಕುಮಾರ್ಗೆ ಒಂದು ಬ್ರೇಕ್ ಚಿತ್ರ ಅಲ್ಲ. ಅವ್ರು ಯಾವಾಗೂ ಮಾಸೆ ಆದರೂ ತೋರಿಸಿರಲಿಲ್ಲ. ಯಾಕೆಂದರೆ ಅವರು ಬರೋಕ್ಕೆ ಮುಂಚೆನೇ ಪ್ರೇಮ್ ಅವರ ಒಂದು ಅನೌನ್ಸ್ ಮಾಡಿದರು ಮಾಸ್ ಫಿಲಮ್ದು. ತಾಂತ್ರಿಕ ಕಾರಣಗಳಿಂದ ನಿಂತಿತ್ತು. ಈಗ ಮಾಸ್ಗೆ ಮಾಸು. ಯಾಕೆಂದರೆ ಎಲ್ಲ ಪಾತ್ರಗಳನ್ನು ಪರಕಾಯ ಪ್ರವಾಸ ಮಾಡೋ ಅಂಥ ವಿನಯ್ ರಾಜ್ಕುಮಾರ್ಗೆ ಒಂದು ಬ್ರೇಕ್ ಚಿತ್ರ. ದಯಮಾಡಿ ಚಿತ್ರ ಎಲ್ಲ ಕನ್ನಡ ಚಿತ್ರನ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಯಾಕೆಂದರೆ ಗ್ರಾಮಾಂತರದಲ್ಲಿ ಇವತ್ತು ಹಳ್ಳಿಯವರೆಲ್ಲ ಸಿಟಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನೆಲ್ಲ ಚಿತ್ರ ತೋರಿಸಿದೆ. ದಯಮಾಡಿ ಕನ್ನಡ ಚಿತ್ರನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಕನ್ನಡ ಚಿತ್ರ ದಯಮಾಡಿ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದೊಡ್ಡಬಳ್ಳಾಪುರದಿಂದ ಅಭಿಮಾನಿ. ದೊಡ್ಡಬಳ್ಳಾಪುರ ಶೇಡು ಸರ್, ಅಭಿಮಾನಿಗಳಿಗೆ ಸಂಭ್ರಮ ಸರ್. ಯಾಕೆಂದರೆ ಯುವರಾಜ್ ಕುಮಾರ್ ಬರ್ತಾ ಇದ್ದಾರೆ. ಇನ್ನೊಂದು ಮಾತಾಡ್ತೀನಿ. ಆಮೇಲೆ ಇದರಲ್ಲಿ ಒಂದು ಸುದ್ದಿ, ಇದು ಏನು ಹೇಳ್ರಿ, ಮೆಸೇಜ್ ಹೇಳಿದ್ದಾರೆ. ಆ ಮೆಸೇಜ್ ಏನು ಅಂದರೆ, ಹಳ್ಳಿನಾಗಿರೋಂಥ ಜನ ಎಲ್ಲ ಖಾಲಿಯಾಗಿ ಎಲ್ಲ ಸಿಟಿಗೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು, ಮತ್ತೆ ಈ ಸಿಟಿಯಿಂದ ಎಲ್ಲ ಹಳ್ಳಿಗಳಿಗೆ ಹೋಗ್ಬೇಕು, ಹಂಗಾಗಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ವಿನಯ್ ರಾಜ್ಕುಮಾರ್ ಮೊದಲನೇ ಚಿತ್ರಕ್ಕೂ ಈ ಚಿತ್ರಕ್ಕೂ ಅವ್ರ ಆ್ಯಕ್ಟಿಂಗ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಅವರು ಒಂದು ಪ್ರೊಫೆಷನಲ್ ಆ್ಯಕ್ಟ್ರ್ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಿಜವಾಗಿ ಹೇಳಬೇಕು ಅಂದರೆ, ಬಿಡದಿಯಲ್ಲಿ ಏನು ನಡೀತಾ ಇದೆ ಟೌನ್ಶಿಪ್ದು ಇವತ್ತು ಗಲಾಟೆ, ಆ ಪ್ರತಿಯೊಬ್ಬರು ರೈತರು ಬಂದು ಈ ಸಿನಿಮಾ ನೋಡಲೇಬೇಕು. ಇನ್ನೊಂದು ವಿಷಯ ಅಂದರೆ, ಮಚ್ಚಿಡಿಯೋದ್ರಲ್ಲಿ ದೊಡ್ಡ ಮನೆಯವ್ರು ಬಿಟ್ಟರೆ ಇನ್ನು ಬೇರೆ ಯಾರ ಕೈಯಲ್ಲೂ ಮಚ್ಚಿಡಿಯೋದು ತಾಕತ್ತು ಇಲ್ಲ, ಇದು ಇಲ್ಲ ಅಂತ ಹೇಳ್ತೀವಿ. ಆಮೇಲಿಂದ ಮಚ್ಚಿಡಿಯೋಕ್ಕೂ ಸರಿ, ಇನ್ನೊಂದು ಗದೆ ಹಿಡಿಯೋಕ್ಕೂ ಸರಿ, ಹೂವು ಕೊಡೋಕ್ಕೂ ಸರಿ. ದಯವಿಟ್ಟು ಎಲ್ಲ ಪ್ರತಿಯೊಬ್ಬ ಆ ನಾಯಕ ನಟರ ಅಭಿಮಾನಿಗಳು, ಈ ನಾಯಕ ನಟರು ಕಚ್ಚಲಾಗಬೇಡ್ರಿ. ಬಂದು ಈ ಸಿನಿಮಾ ನೋಡಿ. ಒಂದು ಒಳ್ಳೆ ಮೆಸೇಜ್ ಇದೆ, ಒಂದು ಒಳ್ಳೆ ಇದು ಸಿಗುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಇದೆ. ಸಾಹಸದಲ್ಲಂತೂ ವಿನಯ್ ರಾಜ್ಕುಮಾರ್ ಎತ್ತಿದ ಕೈ. ಸರ್, ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಅಂದರೆ ಲವರ್ ಬಾಯ್ ನೋಡಿದ್ವಿ ವಿನಯ್ ಅವ್ರನ್ನ. ಈ ಸಿನಿಮಾದಲ್ಲಿ ಒಂದು ಆಕ್ಷನ್ ಹೀರೋ ಆಗಿ ಕಾಣ್ಬೋದು. ಇಲ್ಲ, ಅವ್ರಿಗೆ ಆ್ಯಕ್ಷನ್ನು ಇದೆ, ಆ್ಯಕ್ಟಿಂಗು ಇದೆ, ಎಮೋಷನ್ ಇದೆ. ಒಂದು ಕೆಲವು ಸೀನ್ಗಳಲ್ಲಿ ಅವರು ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿ ಅವ್ರ ಫ್ರೆಂಡ್ಸ್ ಸತ್ತಾಗ ಅಲ್ಲೊಂದು ಎಮೋಷನ್ ಇದೆ. ಅಲ್ಲಿನ್ನೊಂದು ಚೂರು ಇಡಬೇಕಾಗಿತ್ತು. ಸಖತ್ತಾಗಿ ಮಾಡಿದ್ದಾರೆ. ಎಮೋಷನ್ ಸೀನ್ ಆಗಲಿ, ಇನ್ನೊಂದು ಮಚ್ಚಿಡಿಯೋದು, ಲಾಸ್ಟಲ್ಲಿ ಫೈಟ್ ಸೀನ್ ಇದೆ, ಮಚ್ಚಿಡಿಯೋದು ಸೂಪರಾಗಿ ಹಿಡಿದಿದ್ದಾರೆ. ಇವತ್ತು ನಾವು ನೋಡಿರೋ ಸಿನಿಮಾ ಗ್ರಾಮಾಯಣ. ಗ್ರಾಮಾಯಣ ಅಂದರೆ ಒಂದು ಗ್ರಾಮ ಹೇಗಿರುತ್ತೆ, ಅಲ್ಲಿನ ಜನ ಸಂಪ್ರದಾಯ ಹೇಗಿರುತ್ತೆ, ಅವರ ವೇಷ ಭಾಷಾ ರೋಷ ದ್ವೇಷ ಹೇಗಿರುತ್ತೆ, ಅಲ್ಲಿ ಒಂದು ಕ್ಲಾಸ್ ಆಗಿರೋ ಒಂದು ವ್ಯಕ್ತಿ ಅಲ್ಲಿ ಊರಲ್ಲಿ ಗ್ರಾಮಗಳಲ್ಲಿ ನಡೆಯುವಂಥ ಒಂದು ಅನ್ಯಾಯನ ತಡೆಯೋಕ್ಕೆ ಮಾಸಾಗಿ ಯಾವ ರೀತಿ ಎಂಟ್ರಿ ಆಗ್ತಾರೆ ಅನ್ನೋದೇ ಗ್ರಾಮಾಯಣ. ಸರ್, ಸಿನಿಮಾ ಸೂಪರ್ ಆಗಿದೆ. ಓಕೆನಾ? ಇನ್ನೇನು ಕೇಳಿದ್ರೆ, ಹೀರೋ ಬಂದು ವಿನಯ್ ರಾಜ್ಕುಮಾರ್ ಅಂತ. ಯಾರವರು? ವಿನಯ್ ರಾಜ್ಕುಮಾರ್ ಯಾರು? ಅಪ್ಪು ಅವರ ಅಣ್ಣ ಅವರ ಮಗ ಅಂತ ಈ ಸಿನಿಮಾದ ಆಕ್ಷನಲ್ಲಿ ಆಗಿದೆ. ಬರೀ ಸೈಲೆಂಟ್ ರೋಲ್ ಅಂತಿದ್ದವ್ರಿಗೆ ಫಸ್ಟ್ ಟೈಮ್ ವೈಲೆಂಟ್ ರೋಲ್ ಮಾಡ್ಯಾರ. ಓಕೆನಾ? ಬರೀ ಕ್ಲಾಸಲ್ಲ ಮಾಸಾಗಿ ಎಂಟ್ರಿ ಕೊಟ್ಟಾರೆ. ಇನ್ನು ನಮ್ಮ ಮೇಘಾ ಶೆಟ್ಟಿ ಹೀರೋಯಿನು ಸರ್, ಅವ್ರ ಫಸ್ಟ್ ಟೈಮ್ ಟ್ಯಾಕ್ಸಲ್ಲಿ ನೋಡ್ತಾ ಇದ್ದೀನಿ. ಟ್ಯಾಗ್ ಹಾಕ್ಸ್ಕೋಬೇಕು, ಆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಹಳ್ಳಿ ಪಾತ್ರದಲ್ಲಿ ಸರ್ ಕ್ಲಾಸಾಗಿ ಕಾಣಿಸಿದ್ರೆ ಉತ್ತಮವಾದ ಅಭಿನಯ. ಸರ್, ಇನ್ನು ಗ್ರಾಮಾಯಣದಲ್ಲಿ ಪ್ರೇಮಾಣ ಸಾಗಿಸಿದೆ 60 ಸಿಗಂದೂರು ಆ ಲೆವೆಲ್ಗಿದೆ. ಇನ್ನೇನೋ ಒಂದು ಮರ್ತಿದ್ದೀನಿ. ಓಕೆ, ನಮ್ಮ ದುನಿಯಾದಲ್ಲಿ ದಾದ ನಮ್ಮ ಲೂಸ್ ಮಾದ ಸಾರ್ ಸಿನಿಮಾದಲ್ಲಿ ಬ್ಯಾಡ್ ರೋಲಲ್ಲಿ ಅವಾಗ ಕಾಣಿಸ್ಕೊಂತಾರೆ, ಅವಾಗ ಎಂಟ್ರಿ ಕೊಡ್ತಾರೆ. ಸಾರ್, ಸಿನಿಮಾ ಹಂಗೇ ಎತ್ಕೊಂಡು ಹೋಗ್ತಾರೆ. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆ್ಯಕ್ಟ್ ಮಾಡಿದ್ರೆ ಆ ಸೀನಲ್ಲಿರೋ ಪವರ ಬೇರೆ. ಓಕೆನಾ? ಇನ್ನು ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ, ಸರ್ ಚಂದ್ರು ಅವರು ಡೈರೆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ. ಓಕೆನಾ? ಸೂಪರ್ ಆಗಿದೆ. ಇನ್ನು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಹುಡುಕಂಬಂದು ಹೋಗಿತಾರೆ. ಓಕೆನಾ? ನಮ್ಮ ಯುವ ಬಾಸು ಟೀಸರ್ ನೋಡಿ ಹೇಳಿದ್ದಾರೆ ಸಿನಿಮಾ ಸೂಪರ್ ಡೂಪರ್ ಅಂತ. ನಂದು ಸ್ಯಾಂಪಲ್ ಸೂಪರ್ ಮೂವಿ. ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಸೂಪರ್ ಆಗಿ ಮಾಡಿದ್ರೆ, ಅರುಣ್ ಸಾಗರ್ ಅವರು ಸೂಪರ್ ಆಗಿ ಮಾಡಿದ್ರೆ. ಟೋಟಲಿ ಹೇಳ್ಬೇಕಂದ್ರೆ, ಒಂದು ಹೀರೋ ಒಂದು ಹೈಲೈಟ್ ಆಗ್ಬೇಕಂದ್ರೆ ಅಲ್ಲಿರೋದು ವಿಲನ್ಸ್ ಪರ್ಫೆಕ್ಟ್ ಆಗಿರ್ಬೇಕು, ಅವ್ರಿಗೊಂದು ಪರ್ಫೆಕ್ಟ್ ಆಕ್ಷನ್ ಕೊಟ್ಟಿರ್ಬೇಕು. ಸೊ ಡೈರೆಕ್ಟರ್ ಚಂದು ಅವರು ಅವ್ರಿಬ್ಬರಿಗೂ ಒಂದು ಒಳ್ಳೆ ಆಕ್ಷನ್ ಕೊಟ್ಟಿದ್ದಾರೆ. ಸರ್, ಸೂಪರ್ ಆಗಿದೆ ಮೂವಿ. ಒಂದು ಒಳ್ಳೆ ಅಂದರೆ ಇಷ್ಟು ದಿನ ಹೇಳ್ತಿದ್ರು ಕನ್ನಡ ಸಿನಿಮಾಗಳಲ್ಲಿ ಯಾವುದು ಟ್ಯಾಕ್ಸಲ್ಲಿ ನಿಲ್ತಾರ ಅಂತ, ಇದು ನಿಲ್ಲುತ್ತೆ. ಸೂಪರ್ ಮೂವಿ.